ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆಯ ಗೃಹ ಪ್ರವೇಶದ್ದು. ಗೃಹ ಪ್ರವೇಶದ ಹಿಂದಿನ ದಿನ ಲಕ್ಷ್ಮೀ ಪೂಜೆ ಹಾಗೆ ಹೋಮದ್ದು ವಿಡಿಯೋ ಆಗಿರುತ್ತೆ. ಸೊ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ನಾವು ಒಂದೆರಡು ದಿನ ಮುಂಚೆನೇ ಹೋಗಿದ್ವಿ. ಸ್ವಲ್ಪ ಅದು ಇದು ಕೆಲಸದ ಭರದಲ್ಲಿ ನಾವು ಮೆಹಂದಿ ಎಲ್ಲ ಬಿಡಿಸ್ಕೊಳ್ಳೋದು ಮರ್ತೆ ಹೋಗ್ಬಿಟ್ಟಿತ್ತು, ಟೈಮೇ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವತ್ತಿನ ಬೆಳಗ್ಗೆನೇ ನಾವು ಮೆಹಂದಿ ಬಿಡಿಸ್ಕೊಂಡಿದ್ದು. ಸೊ ನೋಡಿ ನಮ್ಮ ಮಕ್ಕಳೆಲ್ಲನೂ ಮೆಹಂದಿನ ಬಿಡಿಸ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿದ್ದಾರೆ. ಮಕ್ಕಳಿಗೆಲ್ಲ ನನ್ನ ತಂಗಿನೇ ಮೆಹಂದಿನ ಬಿಡಿಸ್ಕೊಡ್ಲು, ಹಾಗೆ ನನಗೂ ಕೂಡ ಅವಳೇ ಬಿಡಿಸ್ಕೊಡ್ಲು. ಸೊ ಇದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೊಸ ಮನೆಗೆ ಏನೇನು ಸಾಮಾನೆಲ್ಲ ತೊಗೊಂಡು ಹೋಗಬೇಕಿತ್ತು ಅದನ್ನೆಲ್ಲನೂ ಕೂಡ ಪ್ಯಾಕ್ ಮಾಡಿ ಇಡ್ತಾಯಿದ್ರು ನಮ್ಮತ್ತೆ. ಹಿಂದಿನ ದಿನವೇ ಹೋಗಿ ಮನೆಯೆಲ್ಲನೂ ಕ್ಲೀನ್ ಮಾಡಿ ಬಂದಿದ್ವಿ. ಆದ್ರೂ ಇವತ್ತು ಇನ್ನೊಂದ್ಸಲ ಕ್ಲೀನ್ ಮಾಡ್ಕೋಬೇಕಲ್ವಾ, ಹಾಗಾಗಿ ನಾವು ಬೆಳಗ್ಗೆನೇ ಬೇಗ ತಿಂಡಿ ತಿಂದ್ಕೊಂಡು ಮನೆ ಹತ್ತಿರ ಹೊರಟ್ವಿ. ನಾನು ಹಾಗೆ ನನ್ನ ತಂಗಿ ಇಬ್ಬರೂ ಬೇಗ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು, ಹಾಗೆಯೇ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲರನ್ನೂ ಪೂಜೆಗೆ ಕರಿಬೇಕಿತ್ತು. ಸೊ ಹಾಗಾಗಿ ನಾವಿಬ್ಬರು ಬೇಗನೆ ತಿಂಡಿ ತಿಂದ್ಕೊಂಡು ಮನೆ ಹತ್ತಿರ ಹೋದ್ವಿ. ಅಲ್ಲಿ ಕೆಲವೊಂದಷ್ಟು ಜನಗಳ ಮನೆಗೆ ಹೋಗ್ಬಿಟ್ಟು ಎಲ್ಲರನ್ನೂ ಕರೆದು ಬಂದು, ಹಾಗೆ ಸ್ವಲ್ಪ ಧೂಳೆಲ್ಲ ಆಗಿಬಿಟ್ಟಿತ್ತಲ್ಲ, ಮತ್ತು ಸ್ವಲ್ಪ ಸಣ್ಣ ಧೂಳಿರುತ್ತೆ ಅಲ್ವಾ ಮನೆ ಸ್ವಲ್ಪ ಕೆಲಸ ಮಾಡಿದ್ದೆಲ್ಲ, ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದರೆ ನನ್ನ ತಂಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ಲು. ಜೊತೆಗೆ ನನ್ನ ಮೈದನೂ ಕೂಡ ಒಂದು ಕಡೆ ಕ್ಲೀನ್ ಮಾಡ್ತಾಯಿದ್ರು ಅವರು. ನಿಜವಾಗ್ಲೂ ಒಂಥರ ತುಂಬಾ ಖುಷಿ ಆಗ್ತಾಯಿತ್ತು. ಯಾಕಂತ ಹೇಳಿದರೆ ಈಗ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳಿಗೆ ಒಂದು ಮನೆ ತಗೊಳ್ಳೋದು, ಒಂದು ಮನೆ ಕಟ್ಸೋದು ಇದೆಲ್ಲ ತುಂಬಾ ದೊಡ್ಡ ವಿಷಯನೇ. ಅದರಲ್ಲೂ ಈ ಬೆಂಗಳೂರಂಥ ಜಾಗದಲ್ಲಿ ಒಂದು ಮನೆನ ತಗೊಳ್ಳೋದು ಅಂತಂದರೆ ತುಂಬಾ ಕಷ್ಟ, ತುಂಬ ಕನಸು ಕಂಡಿರಬೇಕು. ಆ ಒಂದು ಖುಷಿ, ಆ ಒಂದು ನಗು ನನಗೆ ಇವರಲ್ಲಿ ಕಾಣಿಸ್ತಾಯಿತ್ತು, ನನ್ನ ತಂಗಿ ಮತ್ತು ನನ್ನ ಮೈದನನ್ನ ಮುಖದಲ್ಲಿ. ಸೊ ತುಂಬಾ ಖುಷಿ ಆಯಿತು ನನಗೆ. ಬಿಕಾಸ್ ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ಆಗಿ ನಾನು ಕೂಡ ಅವರನ್ನು ಹತ್ತಿರದಿಂದ ನೋಡಿರ್ತೀನಿ ಅಲ್ವಾ. ಅವರು ಈ ಒಂದು ಮನೆ ತೊಗೊಳ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರ ಸ್ಟ್ರಗಲ್ಸ್ ಏನು ಅಂತ ನಾನು ಹತ್ತಿರದಿಂದ ನೋಡಿದ್ದೀನಿ. ಸೊ ಹಾಗಾಗಿ ಇನ್ನು ಮುಂದೆ ಅವರು ಈ ಮನೇಲಿ ತುಂಬಾ ಖುಷಿಯಾಗಿರಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಹಾಗೆಯೇ ನಾವೆಲ್ಲರೂ ಕೂಡ ಹೀಗೇ ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಆ್ಯಂಡ್ ನಮ್ಮದು ಕೆಲಸ ಕೂಡ ಆಗ್ತಾ ಬಂತು. ಅಷ್ಟರಲ್ಲಿ ಮನೆಗೂ ಕೂಡ ಸ್ವಲ್ಪನೇ ರಿಲೇಟಿವ್ಸ್ ಬರೋದಕ್ಕೆ ಸ್ಟಾರ್ಟ್ ಆದರು. ಇಷ್ಟನಾ ಬಂದಿರೋದು ಸ್ವೀಟು? ಹಾಯ್, ನಾಚಿಕೆ ನೋಡು ಅವನಿಗೆ. ಹಾಯ್ ಮಾಡಿಲಿ ಬವಿ. ತಿನ್ನಲ್ವ ನೀನು ಸ್ವೀಟು? ಹಾಂ, ಎಲ್ಲರೂ ಹಾಗೇ ಮಾತಾಡ್ತಾನೆ ಸಣ್ಣ ಪುಟ್ಟ ಕೆಲಸನ ಮಾಡ್ಕೋತಾ ಇದ್ವಿ. ನೆಕ್ಸ್ಟ್ ಡೇ ತಾಂಬೂಲಕ್ಕೆ ಅಂತ ಕೊಡ್ತೀವಲ್ವಾ, ಅದರ ಜೊತೆಗೆ ಸ್ವೀಟ್ ಮತ್ತು ಮಿಕ್ಸ್ಚರ್ನ ಕೂಡ ಕೊಡ್ತೀವಿ. ಅದನ್ನು ಕೂಡ ಒಂದು ಕಡೆ ಪ್ಯಾಕ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಕಡೆ ಪೂಜೆಗೆ ಬೆಳಗ್ಗೆ ಗೃಹ ಪ್ರವೇಶ ಮಾಡುವಾಗ ಸೇರನ್ನು ಓದಿಸ್ತಾರೆ ನೋಡಿ, ಅದಕ್ಕೂ ಕೂಡ ಒಂದು ಕಲರ್ ಶೀಟನ್ನು ಕವರ್ ಮಾಡ್ತಾಯಿದ್ರು. ಇದೆಲ್ಲ ಮಾಡುವಷ್ಟರಲ್ಲಿ ಹೊರಗಡೆ ಚಪ್ರ ಹಾಕೋದಕ್ಕೂ ಕೂಡ ಬಂದರು. ಒಂದು ಸಿಂಪಲ್ಲಾಗಿ ಪುಟ್ಟದಾಗಿ ಚಪ್ರನ ಹಾಕ್ಸಿದ್ವಿ. ಮತ್ತೆ
ಇಲ್ಲ ಗುಟ್ಟಕ್ಕಾಗುತ್ತೆ ನೋಡಿ ಗಡಮ್ಮ. ಅರ್ಬಿ ಕೊಡ್ತಾರ ಬ್ಯಾಗ್ನ ಇಡೋಣ ಅಂತ ತಿಳ್ಕೊಂಡೆ. ನಾವು ಊಟ ಎಲ್ಲ ಮುಗಿಸಿ ತಾಂಬೂಲ ಕವರ್ಸ್ ಎಲ್ಲನೂ ಪ್ಯಾಕ್ ಮಾಡಿ ಆದಮೇಲೆ ಅಷ್ಟರಲ್ಲಿ ಹೊರಗಡೆ ಪುರೋಹಿತರು ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆಗೆ ಏನೇನು ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಸೊ ಇದಾಗುತ್ತೆ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.